madam. Very good morning. Sit down. Thank you, madam. Santu, Sharat, Rupa, Raju, Ullas, Avinash, Swapna. Present, ma'am. May I come in, ma'am? Come. ಈಗ ಪಾಠ ಶುರು ಮಾಡೋಣ. ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು. ಓಕೆ ಸ್ಟೂಡೆಂಟ್ಸ್, ಇವತ್ತು ನಾವು ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳ ಬಗ್ಗೆ ತಿಳಿದುಕೊಳ್ಳೋಣ. Any more doubts? Yes, madam. Yes, Sidhu. Tell me. ಮೇಡಮ್, ನೀವು ಸಸ್ಯಾಹಾರಿನ ಮಾಂಸಾಹಾರಿನ? ಪರಿಶುದ್ಧ ಸಸ್ಯಾಹಾರಿ. ಯಾಕೆ? ಓ ಹೌದಾ ಮೇಡಮ್. ಮತ್ತೆ ಇವಾಗ ತಾನೇ ಸಸ್ಯಗಳಿಗೂ ಜೀವ ಇರುತ್ತೆ ಅಂತ ಪಾಠ ಮಾಡಿದ್ರಿ. ಹಾ, ಹೇಳ್ದೆ ಇರುತ್ತೆ. ಮತ್ತೆ ನೀವ್ ಹೇಗೆ ಪರಿಶುದ್ಧ ಸಸ್ಯಾಹಾರಿ ಆಗ್ತೀರಾ ಮೇಡಮ್? ಲೋ ಮಗ, ಪಾಠ ಅರ್ಥ ಆಯ್ತಾ? ಏನೋಪ್ಪ, ನನಗಂತೂ ಏನೂ ಅರ್ಥ ಆಗಲಿಲ್ಲ. ಅದೇನು ಪಾಠ ಮಾಡ್ತಾರೋ ಏನೋ. ಇದೆ ಯಾವ್ದು? ಅರ್ಥನೇ ಆಗ್ತಿಲ್ಲ, ನಂಗೂ ಗೊತ್ತಾಗ್ತಾ ಇಲ್ಲ. ನಡು, ಫಸ್ಟ್ ಇದನ್ನ ಓದ್ಬೇಕು, ಆಯ್ತಾ? ಸರಿ, ಮನೆ ಹತ್ರ ಬರ್ತೀನಿ, ಸ್ವಲ್ಪ ಹೇಳ್ಕೊಡು. ಹೇಳ್ತಾ ಇದ್ರ ಬಗ್ಗೆ ನನಗೇನು ಅರ್ಥ ಆಗ್ತಿಲ್ಲ. ನಿನ್ ಕೈಲಾಗಲ್ಲ, ಊಟ ಮಾಡಿ ಮಲ್ಕೋ. ಇದಾ ಇರು. ಬಾಯ್ ಸಿದ್ದು, ಆಮೇಲೆ ಸಿಗ್ತೀನಿ. ಹಾ, ಬಾಯ್ ಬಾಯ್. ಹಾ, ಬಾಯ್ ಮಗ. ಹಾಯ್. ಹಾಯ್. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹೌದಾ? ಥ್ಯಾಂಕ್ಸ್. ಐ ಆಮ್ ಸ್ವಪ್ನ. ಐ ಆಮ್ ಸಿದ್ದು. ನೈಸ್ ನೇಮ್. ಒಂಟಿಯಾಗಿ ಕೂತು ಎಕ್ಸಾಮಿಗೆ ಓದೋಣ ಅನ್ಕೊಂಡ್ರೆ ಇವರೆಲ್ಲ ಬಂದ್ಬಿಟ್ರಲ್ಲ, ಯಾರು ಓದಕ್ಕೆ ಬಿಡಲ್ಲ. ಥೋ. ಸರಿ ಬಾಯ್, ನಾಳೆ ಸಿಗ್ತೀನಿ. ಬಾಯ್. ಬಾಯ್. ಚೆನ್ನಾಗಿದ್ದಾನಲ್ವಾ? ಸೂಪರ್. ಥೂ, ಈ ಸೈಕಲ್ ಈ ಟೈಮಲ್ಲೇ ಪಂಚರ್ ಆಗಬೇಕಾ? ಇವಾಗ ಅವ್ನು ಬಂದಿದ್ರೆ ಡ್ರಾಪ್ ಕೇಳ್ಬೋದಾಗಿತ್ತು. ಇನ್ನೂ ಬಂದಿಲ್ವಲ್ಲ. ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಅವ್ನು ಬರೋದು. ಅಯ್ಯೋ, ಬರ್ತಿದ್ದಾನಲ್ಲ. ಹೆಂಗೆ ಕೇಳೋದು ನಿನ್ನ ಹತ್ರ? ಕೇಳ ಬೇಡವಾ? ಆಗಿದ್ದಾಗಿ ಕೇಳೇ ಬಿಡ್ತೀನಿ. ಯಾಕೆ ಸ್ವಪ್ನ, ಏನಾಯ್ತು? ಇಲ್ಲ ಸಿದ್ದು, ಸೈಕಲ್ ಪಂಚರ್ ಆಗಿದೆ, ಸ್ಕೂಲಿಗೆ ಹೋಗಕ್ಕಾಗ್ತಿಲ್ಲ. ಯಾಕೆ, ನಿನ್ನ ಕೈಯಲ್ಲಿ ಪಂಪ್ ತರಕ್ಕಾಗಲ್ವಾ? ನನ್ ಮಗನೇ, ಪಂಪ್ ಅಷ್ಟು ಉದ್ದ ಇಲ್ಲ, ಪಂಪ್ ಅಂತೆ ಪಂಪು. ಆಯ್ತು ಬಿಡಪ್ಪ, ನಾ ಶರತ್ ಜೊತೆ ಬರ್ತೀನಿ, ನೀವು ಆಯ್ತು, ಹೋಗಿ. ಕಳ್ಸ್ಕೊಳ. ತೊಲ್ಗು ನನ್ನ ಮಗನೇ, ನಮ್ಗೆ ಡಿಸ್ಟರ್ಬ್ ಮಾಡ್ತಾನೆ. ಬಾ ಸ್ವಪ್ನ, ಕೂತ್ಕೋ. ಸಿದ್ದು, ನಾ ಮುಂದೆ ಕೂತ್ಕೊಳ್ಳ? ಯಾಕೆ, ಹಿಂದೆ ಪ್ಲೇಸ್ ಇಲ್ವಾ? ಹಿಂದೆ ಇರೋ ಪ್ಲೇಸ್ ನಿನ್ ಫ್ರೆಂಡ್ಸಿಗೆ, ಮುಂದಿನ ಜಾಗ ನನ್ಗೆ. ಸುಮಾರಾಗೆ ಇದೆಯಾ? ಸರಿ ಕೂತ್ಕೋ. ನಿನ್ನೂ ಇಳಿಸ್ಬಿಟ್ನಾ? ಹೋಗೋದು ಕೆರೆಗೆ ಬಿದ್ದು ಸಾಯ್ಬೇಡ. ಮೀನಿಗೆ ಇದ್ರೆ ಇಡಿ, ನೀನು ಅದಕ್ಕೆ ಲಾಯಕ್. ಏಯ್, ಬರ್ತೀನ್ರೋ. ಯಾಕೋ ಕುಳ್ಳ ಗಿಣಿ ಬಂತು ಅಂತ ಗಿಡದಂತ. ಅಲ್ಲ, ಮನೆಯಿಂದಾನೆ ಪಂಚರ್ ಇದೆಯಾ ಅಂತ ನೋಡ್ಕೊಂಡ್ ಬರ್ಬೇಕು ತಾನೆ. ಸಿದ್ದು, ನೀನ್ ಯಾಕೆ ಇಂಥವ್ರ ಜೊತೆ ಎಲ್ಲ ಸೇರ್ತೀಯಾ? ಇವ್ರು ಒಳ್ಳೆಯವ್ರು ಗೊತ್ತಾ? ಒಳ್ಳೆ ಸ್ಟೂಡೆಂಟು, ಸಿಂಗಲ್ ಆಗಿ ಬರಕ್ಕಾಗಲ್ವಾ? ಯಾಕೆ, ಡೈಲಿ ಈ ಥರ ಡ್ರಾಪ್ ಕೇಳಕ್ಕ? ಸೈಲೆನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಜೀವನದಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕಣ್ಣಲ್ಲಿ ನೀರು ಬಂದರೆ ವರ್ಷಕ್ಕೆ 100 ಜನ ಬರ್ತಾರೆ, ಇವನಿಗೆ ಸರಿಯಾಗಿ ಕಾಮಿಡಿನೇ ಮಾಡಕ್ ಬರಲ್ಲ. ಆದರೆ ಮೂಗಲ್ಲಿ ನೀರು ಬಂದರೆ ವರ್ಷಕ್ಕೆ ಯಾರೂ ಬರಲ್ಲ. ಏ ಬೇಡ ಕಣ್ರು.
ಸಿಕ್ಕಾಬಿಟ್ಟು ಬೋರು ಕಣೋ. ಆ ಯಾಕೋ? ಟೀಚರು ರೂಮ್ ಒಳಗಡೆ ಬಂದ್ರೆ ಸಾಕು ನಿದ್ರೆ ತಗೊಂಡೇ ಬರ್ತಾರೆ ಏನೋ. ನನಗಂತೂ ಹಾಗೆ ನಿದ್ದೆ ಅಂದ್ರೆ ನಿದ್ದೆ. ಅದಕ್ಕೆ ಮಗ ನಮ್ಮ ಅಪ್ಪನ್ಗೆ ಹೇಳಿದೀನಿ ಒಂದೆರಡು ಮೇಕೆ ಕೊಡಿಸ್ಬಿಡು, ಇಲ್ಲೇ ಮೇಯಿಸ್ಕೊಂಡಿರ್ತೀನಿ ಅಂತ. ಹ್ಞೂ ಕಣ ನೀನ್ ಕುರಿ ಮೇಯ್ಸಕ್ಕೆ ಕರೆಕ್ಟ್. ಏನ್ರು ಸ್ಕೂಲ್ ಬಿಟ್ಟು ಹಕ್ಕಿಗಳು ಬ್ರಿಡ್ಜ್ ಮೇಲೆ ಬಂದು ಕೂತಿದ್ದಾವೆ. ಇನ್ನೊಂದು ಚೂರು ಆ ಆ ಆ, ಹಾಯ್. ಹಾ ಬಂದ್ವು ಶಿವ ಪೂಜೆಲ್ ಕರಡಿ ಬಿಟ್ಟಂಗೆ. ಸ್ವಲ್ಪ ಹೊತ್ತು ಜೊತೆಲಿರಕ್ಕೂ ಬಿಡಲ್ಲ. ಏನ್ರ ನೀವು ಎಲ್ಲಿ ಹೋದ್ರು ಬರ್ತೀರಲ್ರ, ಒಂಟಿಯಾಗ ಒಂದು 5 ನಿಮಿಷ ಇರಕ್ ಬಿಡಲ್ಲಪ್ಪ ನೀವು. ಆಯ್ತು ಬಿಡಪ್ಪ, ಬರಲ್ಲ. ಪರೀಕ್ಷೆದು ಟೈಮ್ ಟೇಬಲ್ ಬಂದಿದೆ, ತಗೋ. ಸರಿ ಕಣ್ರ. ಗಿಡಿನ್ ನೋಡ್ಕೊ. ಆಯ್ತು, ಬರ್ತೀನಿ. ಆಮೇಲೆ ಸಿಗೋಣ. ಆಲ್ ದ ಬೆಸ್ಟ್. ಸೈಕಲ್ ತಗೊಂಡ್ ಹೋಗ್ರೋ. ಅಯ್ಯೋ ನಿನ್ ಜೊತೆ ಮಾತಾಡ್ಕೊಂಡು ಸೈಕಲ್ನೇ ಮರ್ತ್ಬಿಟ್ನಲ್ಲೋ. ಬಂದ್ರಪ್ಪ ಇಲ್ಲಿ ಹೋಗೋಣ. ದಳ್ಪಿಂಡ್ಗಳು ಮಾಡಕ್ ಕೆಲಸ ಇಲ್ಲ, ಏನಾದ್ರೂ ಒಂದು ನೆಪ ಇಟ್ಕೊಂಡು ಬಂದ್ಬಿಡ್ತಾರೆ. ಥು, ಏನದು? ಸ್ವಪ್ನ, ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ. 20ನೇ ತಾರೀಕಿಗೆ ಎಕ್ಸಾಮ್ ಬೇರೆ ಇದೆ, ಓದ್ಕೋಬೇಕು. ನಾನು ಬರಲಾ? ಸರಿ ಆಯ್ತು. ಸರಿ ಸಿದ್ದು, ಚೆನ್ನಾಗಿ ಓದ್ಕೋ. Thank you. ಆಲ್ ದಿ ಬೆಸ್ಟ್. ಛೇ, ನಾನು ಓದಿರೋದು ಯಾವುದೂ ಬಂದಿಲ್ವಲ್ಲ. ಯೋ, ಇವನು ಏನೂ ಬರ್ದಿಲ್ಲ. ಏನು ಮಾಡೋದು ಇವಾಗ? ಇವನ್ನಾದರೂ ಕೇಳೋಣ ಅಂದರೆ ಇವನು ನನ್ನ ಕಡೆ ನೋಡ್ತಿಲ್ಲ. ನನ್ನ ಹೆಸರು ನೋಡೆ ಇಲ್ಲಿದೆ. ಚೆಸ್ಟ್ ಪಾಸು ಕಣೆ. ಎಷ್ಟು ಓದಿದ್ರು ತಲೆಗೆ ಹತ್ತಲ್ಲ. ಏನ್ ಮಾಡ್ಲಿ? ನಿನ್ ಮನೆಗೆ ನಾನಂತೂ ಚೆನ್ನಾಗಿ ಈ ಸಲ ನಾನು ಫಸ್ಟ್ ಕ್ಲಾಸ್ ಅಲ್ಲೇ ಬಂದಿರ್ತೀನಿ. ಮಕ್ಕಳ ಇದೆಲ್ಲ ಫೇಲೆ. ನೋಡೇ ಬಿಡೋಣ. ಕಾಲೇಜಾ ಅಯ್ಯೋ ಗೊತ್ತಾಯ್ತು. ಅಯ್ಯೋ, ಏ ಕುಳ್ಳ, ಕಾಣಿಸ್ತಾ ಎಗ್ರು ಇಲ್ವಲ್ಲ? ಬಿಡ ತಡಿಯಲೇ, ನಾನೇ ತೋರಿಸ್ತೀನಿ. ಎಲ್ಲಿ ನನ್ನ ಹೆಸರು? 98%. ಯಸ್ ಯಸ್. ಫಸ್ಟ್ ಈ ವಿಷಯ ನಮ್ಮ ಅಪ್ಪ ಅಮ್ಮನಿಗೆ ಹೇಳಬೇಕು, ತುಂಬಾ ಖುಷಿ ಪಡ್ತಾರೆ. 98% ಬಂದಿದೆ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ರಿಸಲ್ಟ್ ನಿಂದೇನೈತೆ? ಜಸ್ಟ್ ಪಾಸು ಕೊನೆ. ಹೇ, ನಿಂದು ಜಸ್ಟ್ ಪಾಸೇನಾ? ಕಣೆ, ನೀನ್ ರ್ಯಾಂಕ್ ತಗೊಳಕ್ಕಾಗತ್ತಾ? ಕಂಗ್ರಾಟ್ಸ್ ಸಿದ್ದು. ಥ್ಯಾಂಕ್ ಯು ಸ್ವಪ್ನ. ಅದು ಸರಿ, ನಿಂದೇನಾಯ್ತು? ಜಸ್ಟ್ ಪಾಸ್ ಕಣೋ. ಮತ್ತೆ ಇಷ್ಟೊಂದು ಖುಷಿಯಾಗಿದ್ಯಾ? ಇಲ್ಲ, ನೀನು ನಿಮ್ಮ ಅಪ್ಪ ಅಮ್ಮನ ಆಸೆ ಅಂತೆ ಚೆನ್ನಾಗಿ ಓದಿ ಸ್ಕೂಲ್ಗೆ ಫಸ್ಟ್ ಬಂದಿದ್ಯಾ, ಅದಕ್ಕೆ. ಹಾ ಸ್ವಪ್ನ, ಈ ಕ್ರೆಡಿಟ್ ಎಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಸಲ್ಬೇಕು. ಸರಿ ಸ್ವಪ್ನ, ಈ ವಿಷಯ ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕು. ಬರ್ತೀನಿ. ಓಕೆ, ಬಾಯ್. ಬಾಯ್ ಸ್ವಪ್ನ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.